ಲಂಡನ್ಗೆ ತೆರಳುತ್ತಾ ಇತ್ತು ಈ ಏರ್ ಇಂಡಿಯಾ ವಿಮಾನ, ಅದು ಪತನವಾಗಿದೆ. ಜನವಸತಿ ಪ್ರದೇಶದಲ್ಲಿ ವಿಮಾನ ಪತನದಿಂದ ಅಪಾರ ಹಾನಿ ಶಂಕೆ. ಇದು ನಾನು ಹೇಳ್ತಾ ಇರೋದು ಯಾಕೆಂದರೆ ವಿಮಾನ ಕಟ್ಟಡಗಳಿಗೂ ಬಡಿದಿದೆ. ಲಂಡನ್ ಕಟ್ಟಡಗಳಿಗೆ ಬಡಿದಾಗ ಆ ಕಟ್ಟಡಗಳಲ್ಲಿದ್ದಂತಹ ಜನರ ಕಥೆ ಏನಾಗಿದೆ? ಜನವಸತಿ ಪ್ರದೇಶದಲ್ಲಿ ವಿಮಾನ ಪತನದಿಂದ ಅಪಾರ ಹಾನಿಯಾಗಿದೆ. ಕಟ್ಟಡಗಳಿಗೂ ಕೂಡ ಬಡಿದಿದೆ ವಿಮಾನ. ಲಂಡನ್ಗೆ ತೆರಳುತ್ತಾ ಇತ್ತು ಏರ್ ಇಂಡಿಯಾ ವಿಮಾನ, ಅದು ಪತನವಾಗಿದೆ. ಬರೀ ವಿಮಾನದಲ್ಲಿ ಮಾತ್ರ ಅಲ್ಲ, ವಿಮಾನದಲ್ಲಿದ್ದವರ ಜೊತೆಗೆ ವಸತಿ ಪ್ರದೇಶದಲ್ಲಿದ್ದವ್ರ ಕಥೆ ಏನು ಅದನ್ನು ಕೂಡ ನೋಡಬೇಕಲ್ಲ. ವಸತಿ ಪ್ರದೇಶದಲ್ಲಿದ್ದವರ ಕಥೆ ಏನು, ಅದು ಯಾವ ಬಿಲ್ಡಿಂಗಿಗೆ ಬಡ್ದಿದೆ, ಆ ಬಿಲ್ಡಿಂಗಲ್ಲಿ ಎಷ್ಟು ಜನ ವಾಸವಾಗಿದ್ದರು, ಅದೆಲ್ಲ ನೋಡಬೇಕು. ಸೊ ಹಾಗಾಗಿ ಆ ಬಿಲ್ಡಿಂಗ್ ಪರಿಸ್ಥಿತಿಗಳೇನಾಗಿದೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆಯಾ, ಅಲ್ಲಿದ್ದ ಜನರು ಮೃತಪಟ್ಟಿದ್ದಾರಾ ಅಥವಾ ಅಲ್ಲಿ ಗಾಯಾಳುಗಳಾಗಿದ್ದಾರಾ, ಅದಕ್ಕೆ ಅಷ್ಟೊಂದು NDRF ಮತ್ತು SDRF ಟೀಮ್ ಎಲ್ಲ ಅಲ್ಲಿ ಹೋಗಿರ್ತಕ್ಕಂಥದ್ದು. ರಕ್ಷಣಾ ಕಾರ್ಯ ನಡೆಯುತ್ತೆ, ಅದಕ್ಕೋಸ್ಕರನೇ ಅಷ್ಟೊಂದು ಆ್ಯಂಬುಲೆನ್ಸ್ಗಳನ್ನ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಯಾರೇ ಆಗಲಿ ಅವರು, ವಿಮಾನದ ಒಳಗಿದ್ದವರೋ ಹೊರಗಿದ್ದವರೋ, ಮೊದಲು ಜೀವ ಉಳಿಸ್ಬೇಕು. ಆ ಕೆಲಸ, ಅದನ್ನೇ ರಕ್ಷಣಾ ಕಾರ್ಯಾಚರಣೆ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲೆಲ್ಲ ತುಂಬ ಈಗ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಲಂಡನ್ಗೆ ಹೋಗ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಇವತ್ತು ಪತನವಾಗಿದೆ. 1:50 ಸಂದರ್ಭದಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಇದೊಂದು ಸಾಂದರ್ಭಿಕ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಒಂದು ಸಾಂದರ್ಭಿಕ ಚಿತ್ರ ನೋಡ್ತಾ ಇದ್ದೀರಿ ನೋಡಿ, ಹಿಂಗಾಗಿದೆ. ಮೊದಲು ರನ್ವೇನಲ್ಲಿ ಬರುತ್ತೆ, ರನ್ವೇನಲ್ಲಿ ಬಂದು ಟೇಕ್ ಆಫ್ ಆಗುತ್ತೆ, ಟೇಕ್ ಆಫ್ ಆಗಿ ಮೇಲಕ್ಕೆ ಹೋಗುತ್ತೆ ನೋಡಿ. ಈ ಥರ ಟೇಕ್ ಆಫ್ ಆಗಿ ಮೇಲಕ್ಕೆ ಹೋಗಿ ಎಂಜಿನ್ ಪ್ರಾಬ್ಲಮ್ ಆಗಿ ಕೆಳಗೆ ಬಂದು ಅದು ಹೀಗೆ ಕ್ರ್ಯಾಶ್ ಆಗಿದೆ. ಅದಕ್ಕೆ ಅಲ್ಲಿ ಬೆಂಕಿ ಹತ್ಕೊಂಡ್ರು. ಇದು ಸಾಂದರ್ಭಿಕ ಚಿತ್ರ ನಾವು ತೋರಿಸ್ತಾ ಇರ್ತಕ್ಕಂಥದ್ದು, ಅಹಮದಾಬಾದ್ ಚಿತ್ರ ಅಲ್ಲ. ಹೀಗಾಗಿದೆ ಅಂತ, ಹೀಗಾಗಿದೆ ಅನ್ನೋದನ್ನು ನಾವೀಗ ಹೇಳ್ತಾ ಇರ್ತಕ್ಕಂಥದ್ದು. ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಾಗಿರೋದು ಇದು. 850 ಅಡಿ ಎತ್ತರಕ್ಕೆ ಹೋಗಿತ್ತು ಅಂತ ಹೇಳಲಾಗ್ತಾ ಇದೆ. 850 ಅಡಿಯಿಂದ ಕೆಳಗಡೆಗೆ ಬಿದ್ದಿದೆ. ಬೇರೆ ಯಾವ ಅವಕಾಶಗಳು ಕೂಡ ಪೈಲಟ್ ಆ್ಯಂಡ್ ಕೋ ಪೈಲಟ್ಗೆ ಸಿಕ್ಕಿಲ್ಲ. ಯಾಕೆಂದರೆ ಅವರಿಗೆ 2-3 ಆಪ್ಷನ್ಸ್ ಇರುತ್ತೆ ಇಂಥ ಸಂದರ್ಭದಲ್ಲಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಈ ಥರ ಇರುತ್ತೆ. ಬಟ್ ಮೇಯ್ನ್ ಇಂಜಿನ್ನೇ ಹೊಟ್ಟೋದ್ರೆ, ಇಂಜಿನ್ನೇ ಫೇಲ್ಯೂರ್ ಆಗಿಬಿಟ್ರೆ ನೀವಿನ್ನೇನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಂಜಿನ್ ಸಪೋರ್ಟ್ ಮಾಡಿದ್ರೆ, ಅಲ್ಲೆಲ್ಲೋ ಇದು ಫ್ಯೂಯಲ್ ಎಲ್ಲೋ ಲೀಕ್ ಆಗ್ತಿದೆ ಅಂತನೋ ಅಥವಾ ಇನ್ನೇನೋ ಒಂದು ವಿಂಗ್ಸ್ ಪ್ರಾಬ್ಲಮ್ ಅಂತನೋ ಆ ಥರದ್ದೇನಾದರೂ ಆಗಿ ಇಂಜಿನ್ ಕರೆಕ್ಟಾಗಿದ್ದರೆ ತುರ್ತು ಭೂಸ್ಪರ್ಶ ಮಾಡಿಸ್ಬಿಡ್ತಾರೆ. ಬಟ್ ನಿಮಗೆ ಮೇಯ್ನ್ ಇಂಜಿನ್ನೇ ಇಲ್ಲ ಅಂದರೆ, ದೇಹದಲ್ಲಿ ಹೃದಯನೇ ಇಲ್ಲ ಅಂತಂದರೆ ಬೇರೆ ಅಂಗಾಂಗಗಳೇನು ಮಾಡ್ತಾರೆ? ಎಂಜಿನ್ ಅಂತಂದರೆ ಹೃದಯ, ಅದೇ ಕೈ ಕೊಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಹಾಗಿದೆ ಪರಿಸ್ಥಿತಿ ಈಗ. ಅಹಮದಾಬಾದ್ನಲ್ಲಿ ನಡೆದಂತಹ ಘೋರ ದುರಂತ ಇದು, ಘೋರ ದುರಂತ. ವೆರಿ ಅನ್ಫಾರ್ಚುನೇಟ್. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಈಗ ಅಹಮದಾಬಾದ್ಗೆ ದೌಡಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೀಗ ಸದ್ಯಕ್ಕೆ ಸಿಗ್ತಾ ಇದೆ. ಅವರಲ್ಲಿ ಹೋಗಿ ಅದೆಲ್ಲ ಮಾಹಿತಿನ ಪಡ್ಕೊಳ್ಬೇಕು, ನೋಡೋಣ. ಓಕೆ, ಪ್ರತ್ಯಕ್ಷ ದರ್ಶಿಯೊಬ್ಬರು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. MS ರಾವ್ ಅಂತ ಅಂದ್ಬಿಟ್ಟು. ನಮಸ್ಕಾರ ರಾವ್ ಅವರೇ. ನಮಸ್ಕಾರ ಸರ್. ಸರ್ ತಾವು ಕನ್ನಡಿಗರು ಅಂತ ಅನ್ಕೋತೀನಿ ನಾನು. ಹೌದು, ದೊಡ್ಡ ದುರಂತ, ದೊಡ್ಡ ದುರ್ಘಟನೆ ನೋಡುವಾಗಲೇ ಇದಾಗ್ತದೆ. ಏರ್ ಇಂಡಿಯಾ 171 13:39 ಏರ್ಪೋರ್ಟ್ ನಿಂದ ಟೇಕ್ ಆಫ್ ಮಾಡಿ ಒಂದು 5 ನಿಮಿಷದಲ್ಲಿ ಪಕ್ಕದ ಮೇಘಾಣಿ ನಗರ ಅಂತ ಇದೆ ಇಲ್ಲಿ, ಅಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಬಿಲ್ಡಿಂಗ್ ನಲ್ಲಿ ಇದರ ಬ್ಯಾಕ್ ಹೋಗಿ ಅಲ್ಲಿಂದ ಆಗಿದ್ದು ಅವಘಾತ. ಒಟ್ಟಿಗೆ 242 ಪ್ಯಾಸೆಂಜರ್ಸ್ ಇದ್ದಾರೆ, ಅದರಲ್ಲಿ 61 ವಿದೇಶಿಯರು. ಅದರಲ್ಲಿ ದೊಡ್ಡ ಇದಂದ್ರೆ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಇದ್ರು ಪ್ಲೇನ್ ನಲ್ಲಿ. ಸರ್ ಈಗೇನೋ ಇಲ್ಲ ಅಂತ ಬರ್ತಾ ಇದೆ, ಅವ್ರು ಇರ್ಲಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಅಲ್ಲ, 90% ಇಲ್ಲಿ ಗುಜರಾತ್ ನ್ಯೂಸ್ ನಲ್ಲಿ ಕನ್ಫರ್ಮ್ ಆಗಿದೆ ಅವರಿದ್ದಾರೆ ಅಂತ ಹೇಳಿ. ಓಕೆ ಫೈನ್, ಪ್ಲೀಸ್ ಕಂಟಿನ್ಯೂ ಸರ್. ಹಾಗೆ ಇದಾಗಿ 5 ನಿಮಿಷದಲ್ಲಿ ಇದರ ಎಷ್ಟು ಜನ ಕ್ಯಾಶುಯಾಲಿಟಿ ವಿವರ ಇನ್ನೂ ಬಂದಿಲ್ಲ. ಆದ್ರೆ ಖರ್ಚಾಗಿದ್ದ ಕೆಲವರು ಬರುವುದು ನೋಡಿದ್ರೆ ದೊಡ್ಡ ಇದರಲ್ಲಿ ಆಗಿದೆ ಅಂತೇಳಿ
30 ಈಗ ಬರ್ತಾ ಇದೆ, 30 ಸಾವು ಅಂತೇಳಿ. 30 ಸಾವು ಅಂತ ಬರ್ತಾ ಇದೆಯಾ ಸರ್? ಹೌದು, ಗುಜರಾತ್ ನ್ಯೂಸ್ ನಲ್ಲಿ ಬರ್ತಾ ಇದೆ 30 ಸಾವು ಕನ್ಫರ್ಮ್ಡ್. ಹ್ಮ್ ಮತ್ತೊಂದು 45 ಜನರನ್ನು ಅಡ್ಮಿಟ್ ಮಾಡಿದ್ದಾರೆ, ಓಕೆ ಸೀರಿಯಸ್ ಕಂಡೀಷನ್. ಹಾಂ ಇದು ದೊಡ್ಡ, ಇನ್ನು ಸಾವಿನ ಸಂಖ್ಯೆ ಇನ್ನು ಏರಲಿದೆ ಅಂತೇಳಿ ಬರ್ತಾ ಇದೆ. ಓಕೆ ಓಕೆ ಹಾಂ 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 ಅದರಲ್ಲಿ 61 ಜನರು ವಿದೇಶಿಯರು, ಓಕೆ ಓಕೆ 2 ಶಿಶುಗಳು, ಹಾಂ ಇಬ್ಬರು 2 ಮಕ್ಕಳು, 2 ಮಕ್ಕಳು. ಓಕೆ ಸರ್ ಏನು ಆಗಿರ್ಬೋದು ಅಂತ ಸರ್ ತಮ್ಮ ಪ್ರಕಾರ ಇದು ಹೇಗಾಗಿರ್ಬೋದು? ಇವರ ನೋಡಿ, ಪೈಲಟ್ ನವರು ಎಲ್ಲ ಅನೌನ್ಸ್ ಮಾಡಿ ಟೇಕ್ ಆಫ್ ಮಾಡಿದ್ರು ವಿದಿನ್ 5 ಮಿನಿಟ್ಸ್. ಮೇಘಾಳಿ ನಗರ ಅಂದ್ರೆ ಪಕ್ಕದ್ದು, ಅಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ದೊಡ್ಡ ಬಿಲ್ಡಿಂಗ್. ಓಕೆ ಅದರ ಮೇಲೆ ಹೋಗಿ ಬ್ಯಾಕ್ ಸೈಡ್ ನ ವಿಮಾನ ಇದಾಗಿತ್ತು. ಓಕೆ ಓಕೆ ಹಿಂಭಾಗದ ವಿಮಾನದ ಹಿಂಭಾಗ ಬಡ್ದಿದೆ ಹೋಗ್ಬಿಟ್ಟು. ಹಿಂಭಾಗ ಹೌದು, ಬಡ್ದಿತ್ತು. ಹಾಂ 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 ಓಕೆ ಸರ್ ನೀವು ಅಲ್ಲಿ ನಿಯರ್ ಬೈ ಇದ್ದೀರಾ ನೀವು ಅಲ್ಲೇನಾದರೂ? ಇಲ್ಲ, ತುಂಬಾ ದೂರ ಇದ್ದೇನೆ ನಾನು. ತುಂಬ ದೂರ ಅಂದರೆ ಆ ಜಾಗದಿಂದ ತುಂಬ ದೂರ ಇದ್ದೀರಾ? ತುಂಬಾ ದೂರ. ನನ್ಗೆ ಇದು ಅಲ್ಲಿ ಇರುವವ್ರದ್ದು ಕಾಂಟ್ಯಾಕ್ಟ್ ಆಗ್ತಾ ಇದೆ. ಓಕೆ 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 ಏನೇನು ಮಾಹಿತಿ ಸಿಗ್ತಾ ಇದೆ ಹೇಳಿ ದಯವಿಟ್ಟು. ಗುಜರಾತ್ ಸಮಾಚಾರನ ಪತ್ರದಲ್ಲಿದ್ದಾರೆ ನನ್ನ ಗೆಳೆಯರವರು. ಓಕೆ ಓಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ, ಅವರು ಸ್ಪಾಟ್ ನಲ್ಲಿ ಇದ್ದಾರೆ, ಅವರು ನ್ಯೂಸ್ ಕೊಡ್ತಾ ಇದ್ದಾರೆ ನನಗೆ. ಓಕೆ 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 30 ಸಾವು ಖಚಿತ ಅದು ಆಗಿದೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವ ನಿರೀಕ್ಷೆ ಇದೆ. ಮತ್ತೊಂದು ವಿಜಯ್ ರೂಪಾಣಿ ಮಾಜಿ ಮುಖ್ಯಮಂತ್ರಿ ವಿಮಾನದಲ್ಲಿದ್ದಾರೆ ಅಂತ ಖಚಿತ ನ್ಯೂಸ್ ಬರ್ತಾ ಇದೆ ಈಗ. ಓಹ್ ಕನ್ಫರ್ಮ್ ಕೊಡ್ತಾ ಇದ್ದಾರಾ? ಹೌದು. ಅವರ ಆರೋಗ್ಯದ ಬಗ್ಗೆ ಏನು ಮಾಹಿತಿ ಇಲ್ವಾ ಸರ್ ಈಗ ಸದ್ಯಕ್ಕೆ? ಏನು ಅವರ ವಿಜಯ್ ರೂಪಾನಿ ಅವರ ಸ್ಥಿತಿ ಏನು ಅಂತ ಅಂದ್ಬಿಟ್ಟು? ಇಲ್ಲ, ಅದು ಈವರೆ ಬರ್ಲಿಲ್ಲ. ಅವರು ಪ್ಲೇನ್ ನಲ್ಲಿ ಇದ್ದಾರೆ ಅಂತ ಖಚಿತ ವಿವರ ಬಂದಿದೆ ಗುಜರಾತಿ ನ್ಯೂಸ್ ನಲ್ಲಿ. ನಮಗೆ ಆ ದೃಶ್ಯ ನಾವು ನೋಡ್ತಾ ಇದೀವಿ, ಅದು ಕ್ರಾಶ್ ಆಗಿದ್ದ ದೃಶ್ಯ ನೋಡ್ತಾ ಇದೀವಿ. ಆ ಬೆಂಕಿ ಹತ್ಕೊಂಡಿದ್ ನೋಡಿದ್ರೆ ನಂಗೆ ತುಂಬಾ ಆಶ್ಚರ್ಯ, ಯಾರು ಬದುಕುಳಿಯೋ ಸಾಧ್ಯತೆನೇ ಇಲ್ವಾ ಅಂತ ಅನಿಸ್ಬಿಟ್ಟು. ಅದೇ ದೊಡ್ಡ ದುರಂತ ಆಗಲಿದೆ, ಇದು ದೊಡ್ಡ ದುರಂತ. ಈಗ ನಾವು ಇದು ಸೀನ್ ನೋಡ್ತಾ ಇರುವಾಗ ಈಗ ಸಾವಿನ ಸಂಖ್ಯೆ ಏರಲಿದೆ ಅಂತೇಳಿ ಅದು ಖಚಿತ ಆಗಿದೆ. ಓಕೆ 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 ಸಾವಿನ ಸಂಖ್ಯೆ ಏರಿಕೆ ಆಗುತ್ತೆ. ಈಗ ತೀವ್ರವಾಗಿ ಗಾಯಗೊಂಡಂತಹವರದು ಹೇಳಲಿಕ್ಕೆ ಬರಲ್ಲ ಅಲ್ವಾ ಸರ್? ಸಾಧಾರಣದ ಇದೆಲ್ಲ ಈಗ ತಕೊಂಡು ಹೋಗೋರನ್ನು ಹಾಸ್ಪಿಟ್ಲಿಗೆ ಅರ್ಧ ಬೆಂದು ಹೋದ ಇದು. ಹೌದೌದು, ಕೆಲವು ವಿಡಿಯೋ ನಾನು ನೋಡಿದೆ ಅದನ್ನ. ಆದ್ರಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗುದು ಖಂಡಿತ. ಅದು ಸರ್ ಆ ಕಟ್ಟಡದಲ್ಲಿದ್ದವರು ಯಾರಾದ್ರೂ ಇದ್ರ ಸರ್ ಆ ಬಿಲ್ಡಿಂಗ್ ಅಲ್ಲಿ? ಅದು ಕಟ್ಟಡದ ವಿವರ ಬರಲಿಲ್ಲ. ಅಲ್ಲಿ ಕೆಲವು ಸಾವು ಆಗಿದೆ. ಕಟ್ಟಡದ ಒಳಗಡೆ ಕೆಲವು ಸಾವು ಆಗಿದೆ. ಹೊರಗೆ ಬರ್ಲಿಕ್ಕೆ ರೈಟ್. ಅದರ ವಿವರ ಇನ್ನೂ ಬರ್ಬೇಕು. ಅದರ ವಿವರ ನಾನೊಂದು ಅರ್ಧ ಗಂಟೆಯಲ್ಲಿ ಕೊಡ್ತೇನೆ ನಿಮ್ಗೆ. ನೋಡಿ, ಇಲ್ಲಿದ್ದು ಲೀಡಿಂಗ್ ಪೇಪರ್ ನ ಪತ್ರಕರ್ತರು ಅಲ್ಲೇ ಇದ್ದಾರೆ. ಅವರು ನನ್ನ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಈಗ ಅವರು ಪ್ಲೇಸ್ ಅಲ್ಲಿ ಹೋಗಿ ವಿಮಾನದ್ದು ಇದೆಲ್ಲ ಓಪನ್ ಮಾಡಿ ಒಳಗಿದ್ದವ್ರನ್ನೆಲ್ಲ ತೆಗೆದಿದ್ದಾರೆ? ಹೌದೌದು, ತೆಗೆದಿದ್ದಾರೆ. ಬರ್ತಾ ಇದೆ ಸ್ಟ್ರೆಚರ್ ನಲ್ಲಿ. ಆದ್ರೆ ಸರ್ವಿಸ್ ಅನ್ನು ಮೆಚ್ಚಬೇಕು ಸರ್. ವಿದಿನ್ 5 ಮಿನಿಟ್ಸ್ ಸ್ಟ್ರೆಚರ್ ನಲ್ಲಿ ಎಲ್ಲ ರೆಡಿ. ಇಲ್ಲಿದ್ದು ಗುಜರಾತ್ ಇದ್ದು ಮಾತ್ರ ಸರ್ಕಾರದ್ದು ಸರ್ವಿಸ್ ಮಾತ್ರ ಅದನ್ನು ಮೆಚ್ಚಬೇಕು. 5 ನಿಮಿಷದೆಲ್ಲ ಅರೇಂಜ್ಮೆಂಟ್ ಆಗಿತ್ತು. ಇಲ್ಲಿ ಹೋಗುವ ವಿಮಾನ ಎಲ್ಲ ಕ್ಯಾನ್ಸಲ್. 5 ಗಂಟೆವರೆಗೆ ಯಾವ ವಿಮಾನವು ಟೇಕ್ ಆಫ್ ಮಾಡುದಿಲ್ಲ, ಇಲ್ಲಿಂದ ಬರ್ಲಿಕ್ಕೂ ಇಲ್ಲ. ಮತ್ತೆ ಈಗ ಸದ್ಯಕ್ಕೆ ಅಲ್ಲಿ ಬೇರೆ ಬೇರೆ ವಿಮಾನಗಳನ್ನ ಲ್ಯಾಂಡ್ ಆಗೋದಕ್ಕೆ ಟೇಕ್ ಆಫ್ ಆಗೋದಕ್ಕೆ ಬಿಡ್ತಾ ಇಲ್ಲ. 5 ಗಂಟೆವರೆಗೆ. 5 ಗಂಟೆ ತನಕ ಇಲ್ಲ. ಏವಿಯೇಷನ್ ಮಿನಿಸ್ಟರ್ ರಾಮಮೋಹನ್ ನಾಯ್ಡು ಬರ್ತಾ ಇದ್ದಾರೆ. ಹೌದು, ನಮ್ಮ ಇಲ್ಲಿಯ ಮುಖ್ಯಮಂತ್ರಿಗಳು ಸೂರತ್ ನಲ್ಲಿದ್ರು, ಅಲ್ಲಿಂದ ಬರ್ತಾ ಇದ್ದಾರೆ. ಓಕೆ. ಅಮಿತ್ ಶಾ ಬರುವ ಚಾನ್ಸ್ ಇದೆ. ಓಕೆ 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 ಅವ್ರದ್ದು ಹೋಮ್ ಟೌನ್ ಅಲ್ಲ. ಓಕೆ ಓಕೆ MS ರಾವ್ ಅವರೇ, ಥ್ಯಾಂಕ್ ಯು. ನಿಮ್ಮ ಮಾಹಿತಿಗಾಗಿ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀವಿ, ಇನ್ನಷ್ಟು ಮಾಹಿತಿ ಪಡ್ಕೋತೀವಿ. ಧನ್ಯವಾದ. ಸೊ ಒಟ್ಟು 242 ಜನ, ಅದರಲ್ಲಿ 61 ವಿದೇಶಿಯರು ಅಂತ ಹೇಳ್ತಿದ್ದಾರೆ.